ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಇಂಟರ್ನೆಟ್ ಪ್ರಾರಂಭವಾದ ವರ್ಷ ಯಾವುದು? ನಿಮ್ಮ ಆಪ್ಷನ್ಗಳು: ಎ 1995, ಬಿ 2001, ಸಿ 1980, ಡಿ 2002. ಸರಿಯಾದ ಉತ್ತರ ಆಪ್ಷನ್ ಎ 1995. 1995ರಲ್ಲಿ ಭಾರತದಲ್ಲಿ ಮೊಟ್ಟಮೊದಲು ಇಂಟರ್ನೆಟ್ ಪ್ರಾರಂಭವಾಯಿತು. ಎರಡನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಸಿಕ್ಕಿಂ, ಬಿ ಕರ್ನಾಟಕ, ಸಿ ಗೋವಾ, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ. ಗೋವಾ ರಾಜ್ಯವು ವಿಸ್ತೀರ್ಣದಲ್ಲಿಯೇ ಭಾರತದ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ. ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಸಿಕ್ಕಿಂ ಆಗಿದೆ. ಮೂರನೇ ಪ್ರಶ್ನೆ, ಭೂಮಿಯ ಮೇಲೆ ವಾಸಿಸುವ ದೊಡ್ಡ ಮಾಂಸಾಹಾರಿ ಜೀವಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಬಂಗಾಳದ ಹುಲಿ, ಬಿ ಪೋಲಾರ್ ಕರಡಿ, ಸಿ ಆಫ್ರಿಕಾದ ಸಿಂಹ, ಡಿ ಆರ್ಕ್ಟಿಕ್ ತೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ಪೋಲಾರ್ ಕರಡಿ. ಇದು ಭೂಮಿಯ ಮೇಲೆ ವಾಸಿಸುವ ಅತ್ಯಂತ ದೊಡ್ಡ ಮಾಂಸಾಹಾರಿ ಜೀವಿ ಆಗಿದೆ. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಹಕ್ಕು ಮೂಲಭೂತ ಹಕ್ಕಿಗೆ ಸೇರಿಲ್ಲ? ನಿಮ್ಮ ಆಪ್ಷನ್ಗಳು: ಎ ಸಮಾನತೆ, ಬಿ ಆಸ್ತಿಯ ಹಕ್ಕು, ಸಿ ಸ್ವಾತಂತ್ರ್ಯ, ಡಿ ಧಾರ್ಮಿಕ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ತಿಯ ಹಕ್ಕು. ನಿಮ್ಮ ಐದನೇ ಪ್ರಶ್ನೆ, ಗಡಿಯಾರದ ಮುಳ್ಳುಗಳು ಇಲ್ಲಿನ ಯಾವ ಸಮಯಕ್ಕೆ ಲಂಬಕೋನದಲ್ಲಿ ಇರುತ್ತವೆ? ನಿಮ್ಮ ಆಪ್ಷನ್ಗಳು: ಎ 5 ಗಂಟೆ, ಬಿ 6 ಗಂಟೆ, ಸಿ 8 ಗಂಟೆ, ಡಿ 9 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 9 ಗಂಟೆ. ಆರನೇ ಪ್ರಶ್ನೆ, ಅಪ್ರಯೋಜಕ ಎಂಬ ಅರ್ಥವನ್ನು ನೀಡುವ ಪದವನ್ನು ಗುರುತಿಸಿ. ನಿಮ್ಮ ಆಪ್ಷನ್ಗಳು: ಎ ನಿಪುಣ, ಬಿ ಬುದ್ಧಿವಂತ, ಸಿ ದಂಡಪಿಂಡ, ಡಿ ಪ್ರಚಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ದಂಡಪಿಂಡ. ಪ್ರಶ್ನೆ ಸಂಖ್ಯೆ 7, ಕರ್ನಾಟಕದ ಯಾವ ಊರಿನಲ್ಲಿ ಉಪ್ಪಿನ ಸತ್ಯಾಗ್ರಹವು ನಡೆಯಿತು? ನಿಮ್ಮ ಆಪ್ಷನ್ಗಳು: ಎ ಶಿವಪುರ, ಬಿ ಅಂಕೋಲಾ, ಸಿ ಬೆಳಗಾವಿ, ಡಿ ಧಾರವಾಡ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕೋಲಾ. ಎಂಟನೇ ಪ್ರಶ್ನೆ, RBI ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಭಾರತದ ಏಕೈಕ ಪ್ರಧಾನಮಂತ್ರಿ ಯಾರು? ನಿಮ್ಮ ಆಪ್ಷನ್ಗಳು: ಎ VP ಸಿಂಗ್, ಬಿ ಮನಮೋಹನ್ ಸಿಂಗ್, ಸಿ ಮೊರಾರ್ಜಿ ದೇಸಾಯಿ, ಡಿ ನರೇಂದ್ರ ಮೋದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮನಮೋಹನ್ ಸಿಂಗ್. ನಿಮ್ಮ 9ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಜೀವಿಯು ಮೊಟ್ಟೆಯನ್ನು ಇಡುವುದಿಲ್ಲ? ನಿಮ್ಮ ಆಪ್ಷನ್ಗಳು: ಎ ಕಾಳಿಂಗ ಸರ್ಪ, ಬಿ ಆಮೆ, ಸಿ ಮೊಸಳೆ, ಡಿ ಬಾವಲಿ. ಸರಿಯಾದ ಉತ್ತರ ಆಪ್ಷನ್ ಡಿ
ಬಾವಲಿ. ನಿಮ್ಮ 10ನೆಯ ಹಾಗೂ ಕೊನೆಯ ಪ್ರಶ್ನೆ. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಯಾವ ಪ್ರಾಣಿಯ ಹೆಸರಿನ ರಾಷ್ಟ್ರೀಯ ಉದ್ಯಾನವಿದೆ? ನಿಮ್ಮ ಆಪ್ಷನ್ಗಳು: ಎ ಆನೆ, ಬಿ ಕುದುರೆ, ಸಿ ಹುಲಿ, ಡಿ ಸಾರಂಗ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.